ಆಹಾ, ಅದ್ಭುತ ಊಟ. ಇನ್ನೂ ಬೇಕು. ಇದು ಕಲಾಸ್ಪಳ್ಳ ಚಾಕ್ನ ಅಂಗಡಿ ಸುಮಾರು 50 ವರ್ಷಗಳಿಂದ ನಡ್ಕೊಂಡ್ ಬಂದಿದೆ. ಇದು ನಮ್ಮ ತಂದೆ ಕಾಲದಿಂದ ಮಾಡಿದ್ದೀವಿ. ನಮ್ಮ ತಂದೆ ಆದ್ಮೇಲೆ ನಮ್ಮ ಅಣ್ಣ ಬಂದ್ರು. ಚಾಕ್ನ ಸಿದ್ದಪ್ಪ ಅಂದ್ರೆ ಫೇಮಸ್ ನಮ್ಮ ತಂದೆ. ಅವತ್ತಿಂದ ಮಾಡ್ಕೊಂಡ್ ಬಂದಿದ್ದೀವಿ. ಈಗ ನಾನು ಈ ಬಿಸ್ನೆಸ್ ನಾನು ಬಿಟ್ಟಿಲ್ಲ, ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಇವಲ್ಲಿ ದರ್ಶನ್ ಅವ್ರು ಬಂದಿದ್ದಾರೆ, ಸುಜನ್ ಲೋಕೇಶ್ ಅವ್ರು ಬಂದಿದ್ದಾರೆ, ಆಮೇಲೆ ಮೈಸೂರಿಂದ ಇವರು ಸಂದೇಶ್ ನಾಗರಾಜ್ ಅವ್ರು ಬಂದಿದ್ದಾರೆ, ಆಮೇಲೆ ಸೌಂದರ್ಯ ಜಗದೀಶ್ ಅವ್ರು ಬಂದಿದ್ದಾರೆ, ಅರ್ಜುನ್ ಸರ್ಜಾ ಅವರು ಇದ್ದಾರೆ. ಒಂದ್ಸಲ ಪುನೀತ್ ರಾಜ್ಕುಮಾರ್ ಬರಬೇಕು ಅಂತ ಹೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ಸರ್ ನಾನು ಅಲ್ಲೇ ಬಂದು ಮಾಡ್ಕೊಡ್ತೀನಿ, ಇಲ್ಲೆಲ್ಲ ಕ್ರೌಡ್ ಆಗುತ್ತೆ, ಬೇಡ ಅಂತ ಹೇಳಿದ್ದೆ. ಆಯಿತು, ಎಲ್ಲೇ ಬಂದು ಮಾಡ್ಕೊಡಿ ಅಂತ ನಮ್ಮಲ್ಲಿ ಅವ್ರಿಗೆ ಒಂದ್ಸಲ ಮಾಡಿ ಎತ್ಕೊಂಡೋಗಿ ಮನೆ ಕೊಟ್ಟಿದ್ದೆ. ಆಮೇಲೆ ಸುಮಾರು ಫಿಲಿಮ್ ಆ್ಯಕ್ಟ್ರು ದೊಡ್ಡವರು ಯಾವ ಫೋನ್ ಮಾಡ್ತಾ ಇರ್ತಾರೆ. ಇಲ್ಲಿ ಚಾಕ್ನ ಅಂಗಡಿ ಮಟನ್ ಲೀವರು, ಗುಂಡಿಕಾಯಿ, ತಿಲ್ಲಿ, ಜೇರು, ಕೈಮಾ, ಲೈನು ಎಲ್ಲಾನು ಸಿಗುತ್ತೆ. ಇಲ್ಲಿಂದನೇ ಮೂಲ ಬಂದು ಇಲ್ಲೇ ಕಲಾಸ್ಪಳ್ಳೆನೆ. ಈಗ ಎಲ್ಲ ಸುಮಾರು ಅಂಗಡಿಗಳಾಗಿದೆ, ಆದರೆ ಮೇನ್ ಬಂದು ಕಲಾಸ್ಪಳ್ಳೆನೆ. ಇಲ್ಲಿ ಬಂದು ನೋಡ್ಕೊಂಡೋಗಿ ಎಲ್ಲ ಕಡೆನೂ ಅಂಗಡಿಗಳು ಓಪನ್ ಮಾಡಿರೋದು. ಮೂಲ ಬಂದು ಕಲಾಸ್ಪಳ್ಳೆ ಮೇನು. ದರ್ಶನ್ ಅವರು ಯಾವಾಗಲೂ ಏನೇ ಫಂಕ್ಷನ್ ಆದ್ರೂ, ಏನೇ ಬರ್ತಡೇ ಆಗಲಿ, ಯಾರದೇ ಫಂಕ್ಷನ್ ಆದ್ರೂ ನನಗೆ ಹೇಳ್ತಾ ಇದ್ದು, ಮನೆಗಾಗಲಿ, ಬರ್ತಡೇಗಾಗಲಿ, ಮೈಸೂರು ಫಾರ್ಮ್ ಹೌಸ್ಗಾಗಲಿ, ಆಮೇಲೆ ಮೈಸೂರಲ್ಲಿ ಇವ್ರ ಸಂದೇಶ್ ನಾಗರಾಜ್ ಅವ್ರದ್ದು ರೂಮಲ್ಲಿ ಅದು 7 ಸ್ಟಾರ್ ಹೋಟ್ಲಲ್ಲಾಗಲಿ ಪ್ರತಿಯೊಂದ್ರೊಳಗೂ ನನಗೆ ಹೇಳ್ತಾಯಿದ್ರು. ಯಾರೇ ಇಂಟ್ರೊಡ್ಯೂಸ್ ಮಾಡಿದ್ರು ದರ್ಶನ್ ನನಗೆ ಹೇಳ್ತಾಯಿದ್ರು. ಅವ್ರಿಗೆ ಲಿವರ್ ರೈಸು ಎಲ್ಲ ಮಿಕ್ಸ್ ಮಾಡಿ ರೈಸ್ ಮಾಡ್ಕೊಡ್ತಿದ್ದೆ. ಬೀಜ, ಕುರ್ದ, ಗುಂಡಿಕಾಯಿ, ತಿಲ್ಲಿ ಎಲ್ಲ ಯಾಕೆ ಮಾಡ್ಕೊಡ್ತಿದ್ದೆ. ತುಂಬ ಖುಷಿ ಪಡೋರು.